ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರೀತಿಯ ವೃಶ್ಚಿಕ ರಾಶಿಯ ಬಂಧುಗಳೇ, ಗಮನಿಸಿ, ಮುಂದಿನ 7 ದಿನಗಳು ನಿಮ್ಮ ಜೀವನದಲ್ಲಿ ಒಂದು ರಹಸ್ಯಮಯ ಬದಲಾವಣೆಯನ್ನು ತರಲಿವೆ. ಇದು ಸಾಮಾನ್ಯ ಅದೃಷ್ಟ ಅಲ್ಲ, ಇದು ಶಕ್ತಿಶಾಲಿ ವಿಧಿಯ ಆಟ. ನೀವು ಊಹಿಸದ ಘಟನೆಗಳು ನಡೆಯುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳ ಮತ್ತು ಶುಕ್ರ ಗ್ರಹಗಳ ವಿಶೇಷ ಸಂಯೋಗ ನಿಮ್ಮ ರಾಶಿಯವರ ಜೀವನದಲ್ಲಿ ಅಚ್ಚರಿ ಫಲಿತಾಂಶಗಳನ್ನು ತರುತ್ತೆ. ನಿಮ್ಮ ಒಳಗಿನ ಶಕ್ತಿ ಈಗ ಜಾಗೃತವಾಗುತ್ತೆ. ಇದು ನಿಮ್ಮ ಸಮಯ, ನಿಮ್ಮ ಏರಿಕೆಯ ಆರಂಭ. ನೀವು ಈ ಸಂದೇಶವನ್ನು ನೋಡ್ತಿದ್ದೀರಾ ಅಂದರೆ ಅದು ಯಾದೃಚ್ಛಿಕ ಅಲ್ಲ. ಬ್ರಹ್ಮಾಂಡ ನಿಮ್ಮನ್ನು ಆಯ್ಕೆ ಮಾಡಿದೆ. ನಿಮ್ಮ ಕಷ್ಟಗಳ ಅಂತ್ಯ, ನಿಮ್ಮ ಜಯದ ಆರಂಭ. ಮೊದಲು ಹಣದ ವಿಷಯ, ಆಕಸ್ಮಿಕ ಹಣ ಲಾಭ. ನೀವು ಊಹಿಸದ ಸ್ಥಳದಿಂದ ಹಣ ಬರುತ್ತೆ. ಮರೆತು ಹೋದ ಹೂಡಿಕೆಗಳು ಲಾಭ ಕೊಡುತ್ತೆ. ಸಾಲವಾಗಿ ಕೊಟ್ಟ ಹಣ ವಾಪಸ್ ಸಿಗುತ್ತೆ. ಒಂದು ದೊಡ್ಡ ಡೀಲ್ ಅಥವಾ ಅವಕಾಶ ನಿಮ್ಮ ಕೈ ಸೇರುತ್ತೆ. ವೃತ್ತಿ ಜೀವನದಲ್ಲಿ ಭಾರಿ ಟರ್ನಿಂಗ್ ಪಾಯಿಂಟ್. ನೀವು ಶಾಂತವಾಗಿ ಕೆಲಸ ಮಾಡ್ತಿದ್ರು ಕೂಡ ಈಗ ನಿಮ್ಮ ಪ್ರತಿಭೆ ಹೊರಬರುತ್ತೆ. ನಿಮ್ಮ ವಿರುದ್ಧ ಇದ್ದವರು ಕೂಡ ನಿಮ್ಮ ಶಕ್ತಿಯನ್ನು ಒಪ್ಪಿಕೊಳ್ತಾರೆ. ಪದೋನ್ನತಿ ಅಥವಾ ಹೊಸ ಜವಾಬ್ದಾರಿ ನಿಮ್ಮ ಸ್ಥಾನವನ್ನು ಎತ್ತುತ್ತೆ. ಇದೀಗ ಪ್ರೇಮ ಮತ್ತು ಸಂಬಂಧಗಳು. ವೃಶ್ಚಿಕ ರಾಶಿಯವರ ಪ್ರೀತಿ ತುಂಬ ಗಾಢವಾಗಿರುತ್ತೆ. ಈ ಸಮಯದಲ್ಲಿ ನಿಮ್ಮ ಸಂಬಂಧಗಳಲ್ಲಿ ತೀವ್ರ ಬದಲಾವಣೆಗಳು ಬರುತ್ತೆ. ಒಂಟಿತನದಲ್ಲಿರುವವರಿಗೆ ಒಂದು ರಹಸ್ಯ ವ್ಯಕ್ತಿ ಪ್ರವೇಶ ಮಾಡಬಹುದು. ಈ ಸಂಬಂಧ ಸಾಮಾನ್ಯವಾಗಿ ಇರೋದಿಲ್ಲ, ತುಂಬ ಡೀಪ್ ಕನೆಕ್ಷನ್ ಆಗಿರುತ್ತೆ. ದಂಪತಿಗಳಲ್ಲಿ ಇದ್ದ ಸಮಸ್ಯೆಗಳು ಈಗ ಪರಿಹಾರ ಆಗುತ್ತೆ. ಆದರೆ ನೀವು ನಿಮ್ಮ ಇಗೋವನ್ನು ಬಿಟ್ಟು ಮಾತನಾಡಬೇಕು. ಇದೀಗ ಒಂದು ದೊಡ್ಡ ವಿಶೇಷ. ನಿಮ್ಮ ಶತ್ರುಗಳು ದುರ್ಬಲರಾಗ್ತಾರೆ. ನೀವು ಎದುರಿಸುತ್ತಿದ್ದ ಸಮಸ್ಯೆಗಳು ನಿಧಾನವಾಗಿ ದೂರ ಆಗುತ್ತೆ. ನೀವು ಗೆಲ್ತೀರ. ಆದರೆ ಒಂದು ಎಚ್ಚರಿಕೆ, ಈ ಅದೃಷ್ಟವನ್ನು ಕಳೆದುಕೊಳ್ಳುವ 3 ತಪ್ಪುಗಳು. ಮೊದಲನೇದು ಕೋಪ. ನಿಮ್ಮ ಕೋಪ ನಿಮ್ಮ ಶಕ್ತಿಯನ್ನು ನಾಶ ಮಾಡಬಹುದು. ಎರಡನೆಯದು ಅನುಮಾನ. ಎಲ್ಲರ ಮೇಲೂ ಕೂಡ ಅನುಮಾನ ಮಾಡಬೇಡಿ. ಮೂರನೆಯದು ರಹಸ್ಯಗಳನ್ನು ತಪ್ಪು ವ್ಯಕ್ತಿಗೆ ಹೇಳೋದು. ಇದೀಗ ಪರಿಹಾರಗಳು. ಮಂಗಳನನ್ನು ಶಕ್ತಿಪಡಿಸೋದಕ್ಕೆ ಮಂಗಳವಾರ ಹನುಮಂತನ ಪೂಜೆ ಮಾಡಿ. ಓಂ ಆಂಜನೇಯ ನಮಃ ಅಥವಾ ಓಂ ಮಂಗಳಾಯ ನಮಃ ಅಂತ ಮಂತ್ರವನ್ನು ಜಪಿಸಿ. ಕೆಂಪು ಬಣ್ಣದ ವಸ್ತ್ರ ಧರಿಸೋದು ಶುಭ ಮತ್ತು ನೀರಿಗೆ ಸಂಬಂಧಿಸಿದ ದಾನ ಮಾಡೋದ್ರಿಂದ ನಿಮ್ಮ ದೋಷಗಳು ಕಡಿಮೆಯಾಗುತ್ತೆ. ಇದೀಗ ರಹಸ್ಯ ಭಾಗ. ನಿಮ್ಮ ಭೂತಕಾಲದಿಂದ ಒಂದು ವ್ಯಕ್ತಿ ಮತ್ತೆ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ. ನೀವು ಮರೆತಿದ್ರು ಕೂಡ ಅವರು ನಿಮ್ಮನ್ನು ಮರೆತಿಲ್ಲ. ಅವರು ನಿಮ್ಮ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಬೇಗನೆ ಒಂದು ಕಾಲ್ ಅಥವಾ ಮೆಸೇಜ್ ಬರಬಹುದು. ಈ ಬಾರಿ ನಿಮ್ಮ ಹೃದಯವನ್ನು ಕೇಳಿ, ಆದರೆ ತಲೆ ಯೋಚನೆಯೂ ಇರಲಿ. ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಮುಂದೆ ಒಂದು ಪ್ರಶ್ನೆ, ನೀವು ಸಿದ್ಧರಿದ್ದೀರಾ ಈ ರಹಸ್ಯ ಅದೃಷ್ಟವನ್ನು ಸ್ವೀಕಾರ ಮಾಡೋದಕ್ಕೆ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.